ನಿಸರ್ಗ ಕ್ರಿಯೇಷನ್ಸ್ಗೆ ಎಲ್ಲರನ್ನು ಸ್ವಾಗತಿಸುತ್ತಾ ಇವತ್ತಿನ ವಿಡಿಯೋದಲ್ಲಿ ಬಿಗಿನರ್ಸಿಗೆ ಟೊಮೆಟೊ ಚಟ್ನಿ ಮಾಡುವ ವಿಧಾನವನ್ನು ಹೇಳ್ಕೊಡೋಣ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋವಂಥ ಇಂಗ್ರೀಡಿಯೆಂಟ್ಸ್ 3 ಈರುಳ್ಳಿ ಮೀಡಿಯಮ್ ಸೈಜ್ದು, 5 ಎಸಳು ಬೆಳ್ಳುಳ್ಳಿ, 2 ಟೊಮೆಟೊ. ಈರುಳ್ಳಿ ಎಷ್ಟಿದೆಯೋ ಅಷ್ಟು ವೆಯ್ಟೇಜೇ ಬರಬೇಕು ಟೊಮೆಟೊ. ಸ್ವಲ್ಪ ಜೀರಿಗೆ, ಮೆಣಸು ಸ್ವಲ್ಪ, 2 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಹಸಿರು ಮೆಣಸಿನ್ಕಾಯಿನೂ ಹಾಕೊಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ, 2 ಲೀವ್ಸ್ ಅಷ್ಟು ಅಂದರೆ 2 ಗೊಂಚಲು ಕರಿಬೇವಿನ ಸೊಪ್ಪು. ಆಮೇಲೆ ತೆಂಗಿನಕಾಯಲ್ಲಿ ಬಂದು ಅರ್ಧ ಹೋಳಲ್ಲಿ ಇಷ್ಟು ತೊಗೊಂಡಿದ್ದೀನಿ. ಇದಿಷ್ಟು ಟೊಮೆಟೊ ಚಟ್ನಿಗೆ ಬೇಕಾಗಿರೋ ಅಂಥ ಮೇಯ್ನ್ ಇಂಗ್ರೀಡಿಯೆಂಟ್ಸ್. ಇದನ್ನು ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡೋಣ. ಈಗ ಸ್ಟವ್ ಆನ್ ಮಾಡ್ಕೊಂಡು ಬಾಣಲಿ ಇಟ್ಕೊಂಡಿದ್ದೀನಿ. ಫಸ್ಟ್ ಏನು ಮಾಡೋಣ ಅಂದರೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು 2 ತೊಳೆದಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದನ್ನು ಹಾಕಿ ಆ ನೀರು ಹೋಗೋ ತನಕ ಸ್ವಲ್ಪ ಹುರ್ಕೊಳ್ಳೋಣ. ಹೀಗೆ ಎಣ್ಣೆ ಫಸ್ಟ್ ಹಾಕ್ಬಾರ್ದು, ಆ ನೀರು ಹೋಗೋ ತನಕ ಲೈಟಾಗಿ ಹುರ್ಕೊಬೇಕು. ಈ ಥರ ಹುರ್ಕೊಳ್ಳಿ. ಈ ಕಡೆ ಎತ್ತಿಟ್ಕೊಂಡಿರೋಂಥ ಈರುಳ್ಳಿ, ತೆಂಗಿನಕಾಯಿ ಮತ್ತು ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ನಾನು. ಈಗ ನೋಡಿ ಇದು ಇಷ್ಟು ಹುರಿದಾಗಿದೆ, ನೀರೆಲ್ಲನೂ ಬತ್ತೋಗಿದೆ. ಇವಾಗ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಹಾಕ್ಕೊಂಡು ಒಂದು 2-3 ಸೆಕೆಂಡ್ ಈ ಥರ ಇದು ಮಾಡಿಕೊಂಡು ಈಗ ಎಣ್ಣೆ ಹಾಕ್ಕೊಳ್ಳೋಣ. ಯಾಕಂದರೆ ತಳ ಒತ್ಕೊಂಬಾರ್ದು, ಅದರಿಂದ ಎಣ್ಣೆ ಹಾಕ್ಕೊಳ್ಳೋಣ. ಇದು ಉರಿಬೇಕಾದ್ರೆ ಮಾತ್ರ ಯಾವುದೇ ಚಟ್ನಿಗಾಗಲಿ ಸ್ವಲ್ಪ ಫ್ಲೇಮನ್ನ ಮೀಡಿಯಮಾಗಿ ಇಟ್ಕೊಂಡು ಉರಿಬೇಕು, ಇಲ್ಲಾಂದರೆ ತಳ ಹಿಡಿಯುತ್ತೆ. ಅದು ನಾನು ಸ್ಟೀಲ್ ಬಾಣಲಿ ಇಟ್ಟಿರೋದ್ರಿಂದ ಬೇಗನೆ ತಳ ಹಿಡಿಯುತ್ತೆ. ಅದರಿಂದ ಸ್ವಲ್ಪ ಮೀಡಿಯಮ್ ಸೈಜ್ ಉರಿನಲ್ಲಿ ಹುರ್ಕೊಳ್ಳೋಣ. ಈಗ ನಾನು ಸ್ವಲ್ಪ ಎಣ್ಣೆ ಹಾಕ್ತೀನಿ. ಎಣ್ಣೆ ಕಡಲೆಕಾಯಿ ಎಣ್ಣೆ ಹಾಕಿ ಅಥವಾ ಕೊಬ್ಬರಿ ಎಣ್ಣೆ ಇಲ್ಲ ಎಳ್ಳೆಣ್ಣೆ ಯೂಸ್ ಮಾಡೋದಾದ್ರೂ ಯೂಸ್ ಮಾಡ್ಬೋದು. ಇದಕ್ಕೆ ತೆಗೆದಿಟ್ಕೊಂಡಿರೋ ಅಂಥ 2 ಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಇದಕ್ಕೆ ಕಡಲೆಬೇಳೆ ಅಥವಾ ಬೇಳೆನೂ ಹಾಕ್ಕೊಬೋದು. ಅದು ಏನಕ್ಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಟೇಸ್ಟ್ ಬರೋಕ್ಕೋಸ್ಕರ ಅದನ್ನು ಹಾಕ್ತೀವಿ. ಇಷ್ಟಿದ್ರೂ ಒಳ್ಳೆ ಟೇಸ್ಟ್ ಬರುತ್ತೆ. ಆದ್ರೂ ನಾವು ಅದು ಹಾಕ್ಕೊಂಡಿವಿ ಅಂದರೆ ಸ್ವಲ್ಪ ಚಟ್ನಿ ಗಟ್ಟಿಯಾಗಿ ಬರುತ್ತೆ, ಟೇಸ್ಟಾಗಿರುತ್ತೆ. ಅದರಿಂದ ನಾನೊಂದು 4 ಅಂದರೆ ಒಂದಿಷ್ಟು ಕಡಲೆಬೇಳೆ ಸ್ವಲ್ಪ ಹಾಕ್ಕೊತೀನಿ. ಇದಕ್ಕೆ ಬದಲು ನೀವು ತೊಗರಿಬೇಳೆನೂ ಹಾಕ್ಕೊಬೋದು. ಜಸ್ಟ್ ಟೇಸ್ಟಿಗೆ ಮಾತ್ರ ಅದು ಬಿಟ್ಟರೂ ಬಿಡ್ಬೋದು. ಈಗ ಬೆಳ್ಳುಳ್ಳಿ ಹಸಿದು ಹಾಕಿದ್ರೆ ಸ್ವಲ್ಪ ಒಂಥರ ಸ್ಮೆಲ್ ಇರುತ್ತೆ. ಕೆಲವ್ರಿಗೆ ಬೆಳ್ಳುಳ್ಳಿ ಸ್ಮೆಲ್ಲಿ ಇಷ್ಟ ಆಗಲ್ಲ. ಅದಕ್ಕೇನು ಮಾಡೋಣ ಅಂದರೆ ಉರಿಬೇಕಾದ್ರೇ ಬೆಳ್ಳುಳ್ಳಿನ ಹಾಕ್ಕೊಂಡು ಹುರ್ಕೊಬೋದು. ಅವಾಗೇನಾಗುತ್ತಂದರೆ ಆ ಬೆಳ್ಳುಳ್ಳಿದ ಹಸಿ ಸ್ಮೆಲ್ಲು ಬರೋದಿಲ್ಲ. ಈಗ ಆಫೀಸ್ಗೆ ಸ್ಕೂಲ್ಗೆ ಎಲ್ಲ ಕೊಟ್ಟು ಕಳಿಸಿದಾಗ ಚಟ್ನಿ ಓಪನ್ ಮಾಡಿದ್ರೆ ಬೆಳ್ಳುಳ್ಳಿ ಹಸಿ ಸ್ಮೆಲ್ ಒಂಥರ ಇರುತ್ತೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಅದನ್ನು ಸ್ವಲ್ಪ ಹುರ್ಕೊತೀವಿ. ಈರುಳ್ಳಿ ಜೊತೆಗೇ ಹುರ್ಕೊಂಬಿಡೋಣ. ಈ ಥರ ಸ್ವಲ್ಪ ಕಂದು ಬಣ್ಣಕ್ಕೆ ಬರೋಂಗೆ ಉರಿಯೋಣ. ಒಂದು 5 ನಿಮಿಷ ಅದು ಹುರಿದ್ಮೇಲೆ ಈಗ ಟೊಮೆಟೊ ಹಾಕ್ಕೊಳ್ಳೋಣ. ಟೊಮೆಟೊ ಹಾಕಿ ಈಗ ಚೆನ್ನಾಗಿ ಹುರಿಬೇಕು. ಇದೆರಡು ಬ್ಲೆಂಡ್ ಆಗೋ ಥರ ಚೆನ್ನಾಗಿ ಹುರ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ.
ಉಪ್ಪು ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಟೊಮೊಟೊ ನೀರು ಬಿಟ್ಕೊಳ್ಳುತ್ತೆ, ಆವಾಗ ಉರಿಯೋದಕ್ಕೆ ಮತ್ತು ಟೊಮೊಟೊ ಬೇಗ ಬೇಯೋದಕ್ಕೆ ಆಗುತ್ತೆ. ಇದನ್ನು ಒಂದು 5 ನಿಮಿಷ ಉರಿಬೇಕು. ಇದು ನೀರು ಬಿಟ್ಕೊತಾ ಇದೆ. ಈಗ ನೀರು ಬಿಟ್ಕೊತಾ ಇರಬೇಕಾದ್ರೆ ನಾವು ಸ್ವಲ್ಪ ಕಡಲೆ ಬಿಡ್ತಾ ಇರಬೇಕು, ಸ್ವಲ್ಪ ಇದು ಬೇಯಲಿ. ಈಗ ಈ ಜೀರಿಗೆ, ಮೆಣಸು ಮತ್ತು ತೆಂಗಿನಕಾಯಿ ಇದು ಮೂರನ್ನ ಮಿಕ್ಸಿಗೆ ಹಾಕಿ ಒಂದು ಸುತ್ತು ಸುತ್ಕೊಳ್ಳೋಣ. ನೋಡಿ, ಇದನ್ನು ಮಿಕ್ಸಿಗೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಹುರಿದಿರೋ ಅಂಥ ಆ ಟೊಮೊಟೊ, ಈರುಳ್ಳಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸಿಗೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ರುಬ್ಬಿ ತೆಗೆದ್ರೆ ಟೊಮೊಟೊ ಚಟ್ನಿ ರೆಡಿ ಆಗುತ್ತೆ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ಇದು ದೋಸೆಗೆ, ಮುದ್ದೆಗೆ ಎಲ್ಲ ತುಂಬ ಟೇಸ್ಟಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಹೇಳಿ.